ಸ್ಮಾರ್ಟ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ. ಪದ್ಮಭೂಷಣ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಕಲಾವಿದರಿಗೆ ಗೌರವ ಸನ್ಮಾನ ಮತ್ತು ಸ್ಮಾರ್ಟ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ ಕಾರ್ಯಕ್ರಮ. ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಆಶಾಕಿರಣವಾದ ಸ್ಮಾರ್ಟ್ವಿಕ್ ಸಂಸ್ಥೆ. ಬೆಂಗಳೂರು ನಗರದ ಸುಮ್ಮನಹಳ್ಳಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಸಭಾಂಗಣದಲ್ಲಿ ಪದ್ಮಭೂಷಣ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಕಲಾವಿದರಿಗೆ ಗೌರವ ಸನ್ಮಾನ ಮತ್ತು ಸ್ಮಾರ್ಟ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು. ಸ್ಮಾರ್ಟ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪುಗೌಡ, ಬಿಗ್ ಬಾಸ್ ಖ್ಯಾತಿಯ ಅಶ್ವಿನಿ ಗೌಡ, ಚಲನಚಿತ್ರ ರಂಗದ ಕಲಾವಿದರಾದ ಡಿಂಗ್ರೆ ನಾಗರಾಜ್, ಮೈಸೂರು ರಮಾನಂದ್, ಶಂಕರ್ ಭಟ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ಮಾರ್ಟ್ವಿಕ್ ಸಂಸ್ಥೆಯ ಯಶಸ್ಸಿಗೆ ಕಾರಣಕರ್ತರಾದ 12 ಸಿಬ್ಬಂದಿಗಳಿಗೆ ಕಾರು ಮತ್ತು 7 ಸಿಬ್ಬಂದಿಗಳಿಗೆ ಬೈಕ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಮಾತನಾಡಿ, ಸ್ಮಾರ್ಟ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪುಗೌಡ ಅವರ ಶ್ರಮ ಸಾಧನೆಯಿಂದ ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ ಮತ್ತು ವಿಶೇಷವೆಂದರೆ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಸ್ಮಾರ್ಟ್ವಿಕ್ ಸಂಸ್ಥೆಯ ಸಿಬ್ಬಂದಿಗಳ ಸುರಕ್ಷತೆ ಮತ್ತು ಗ್ರಾಹಕರಿಗೆ ನ್ಯಾಯ ಒದಗಿಸಿ ವಿಶ್ವಾಸ ಪಾತ್ರ ಗಳಿಸಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 5 ಮತ್ತು ರಾಜಸ್ಥಾನ್ನಲ್ಲಿ 2 ಸೂಪರ್ ಮಾರ್ಕೆಟ್ಗಳು ಸಾರ್ವಜನಿಕರಿಗೆ ಉಪಯೋಗವಾಗುತ್ತಿದೆ. ಸ್ಮಾರ್ಟ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ದೀಪುಗೌಡ ಅವರು ಮಾತನಾಡಿ, ಸ್ಮಾರ್ಟ್ವಿಕ್ ಸಂಸ್ಥೆಯು ಕನ್ನಡಿಗರ ಹೆಮ್ಮೆಯ ಸಂಸ್ಥೆಯಾಗಿದೆ. ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ. ಎಐ ತಂತ್ರಜ್ಞಾನದಿಂದ ಐಟಿ ಉದ್ಯೋಗದಲ್ಲಿ ಸಾವಿರಾರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಕೆಲಸಕ್ಕೆ ಸೇರಿದ ಸಿಬ್ಬಂದಿಗಳಿಗೆ ಕೆಲಸದಿಂದ ತೆಗೆದು ಹಾಕುವುದಿಲ್ಲ. ಅವರನ್ನು ಸ್ವಯಂ ಉದ್ಯೋಗಕ್ಕೆ ಅವಕಾಶ ನೀಡಲಾಗುವುದು. ಸ್ಮಾರ್ಟ್ವಿಕ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತದನ್ನು ಹೆಮ್ಮರವಾಗಿ ಮಾಡಿ ಸಾವಿರಾರು ಕುಟುಂಬಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗವನ್ನು ನೀಡ್ತಾ ಇರುವಂಥ ದೀಪುಗೌಡರು ಒಬ್ಬ ಯುವ ಉದ್ಯಮಿಯಾಗಿ ಸಣ್ಣದಾಗಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಇವತ್ತು ಭಾಳ ದೊಡ್ಡ ಆರ್ಥಿಕ ವಹಿವಾಟನ್ನು ಹೊಂದಿರುವಂಥದ್ದು ಗಮನಾರ್ಹ ಸಂಗತಿ. ಆರ್ಥಿಕ ವಹಿವಾಟನ್ನ ಎಲ್ಲ ಸಂಸ್ಥೆಗಳು ಮಾಡ್ತಾವೆ, ಆರ್ಥಿಕ ಸಂಸ್ಥೆಗಳು. ಆದರೆ ಅವ್ರನ್ನ ನಂಬಿದಂಥ ಗ್ರಾಹಕರಿಗೆ ಮತ್ತು ಸಹವರ್ತಿಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಸುಮಾರು 12 ಹೊಸ ಕಾರುಗಳನ್ನು ಅವರ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂಥ ಸಹವರ್ತಿಗಳಿಗೆ ನೀಡಿರುವಂಥದ್ದು ತುಂಬ ಶ್ಲಾಘನೀಯ. ನಾನು ಕೇಳಿದೆ, ಅವರು ಏನಾದರೂ ಸ್ವಲ್ಪ ಹಾಕಿರ್ತಾರ ಏನೋ ಅಂತ. ಕೆಲವರು ಸಂಪೂರ್ಣವಾಗಿ ಸಂಸ್ಥೆಯಿಂದಲೇ ಅವರು ದುಡಿದು ಸಂಪಾದನೆ ಮಾಡಿರುವಂಥ ಕಾರನ್ನು ಸಂಸ್ಥೆ ಅವರಿಗೆ ಕೊಟ್ಟಿದೆ. ಇನ್ನು ಕೆಲವರು ಅಲ್ಪ ಸ್ವಲ್ಪ ಬರ್ಸಿದ್ದಾರೆ ಅಂತ. ಆದರೆ ಸಂಪೂರ್ಣವಾಗಿ ಸಂಸ್ಥೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಅಪೇಕ್ಷಿಸಿದಂಥ ಕಾರುಗಳನ್ನು ಅವರಿಗೆ ಕೊಂಡು ಕೊಟ್ಟಿರುವಂಥದ್ದು ಭಾಳಷ್ಟು ಶ್ಲಾಘನೀಯ. ಮತ್ತು 7 ಸ್ಕೂಟರ್ಗಳು ಎಲ್ಲ ಒಂದಕ್ಕಿಂತ ಒಂದು ಬೆಲೆ ಬಾಳುವಂಥ ಸ್ಕೂಟರ್ಗಳನ್ನು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ನಾನು ಬಂದಿದ್ದೆ. ಅವತ್ತು ವಾರ್ಷಿಕೋತ್ಸವ ಇತ್ತು. ಅವತ್ತು ಕೂಡ ಸುಮಾರು ಒಂದು 20 ದೊಡ್ಡ ಸ್ಕೂಟರ್ಗಳನ್ನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸ್ಕೂಟರ್ಗಳನ್ನು ಕೊಟ್ಟಿದ್ದರು. ಇದು ಯಾವುದೂ ಏನು ಭಾಳ ದೊಡ್ಡ ವಿಷಯ ಅಲ್ಲ. ಆದರೆ ಸಂಸ್ಥೆ ಯಾವ ರೀತಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವ್ರು ನಂಬಿದಂಥ ಗ್ರಾಹಕರಿಗೆ ಮತ್ತು ಅವ್ರು ನಂಬಿದಂಥ ಷೇರುದಾರರಿದ್ದಾರೆ ಅವರನ್ನು ಕಾಪಾಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯ. ಇವೆಲ್ಲ ಈ ಥರದ ಸಂಸ್ಥೆಗಳು ಸಾವಿರಾರು ಉಟ್ಕೊಂಡು ಮತ್ತು ಅದು ಮುಚ್ಚಿರುವಂಥದ್ದನ್ನು ನಾವು ನೋಡುವಾಗ ಸತತವಾಗಿ ಈಗಾಗಲೇ 12 ವರ್ಷಗಳಿಗಿನ್ನ ಹೆಚ್ಚಿನ ಒಂದು ದಶಕಗಳನ್ನ ಹೆಚ್ಚಿನ ಕಾಲದಿಂದಲೂ ಕೂಡ
ದೀಪುಗೌಡರ ನೇತೃತ್ವದಲ್ಲಿ ಈ ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ತನ್ನನ್ನು ನಂಬಿದಂಥ ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸ್ತಾ ಇದೆ. ಅದರ ಇನ್ನೊಂದು ಆಯಾಮ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಸುಮಾರು ಬೆಂಗಳೂರಿನಲ್ಲೇ ಈಗ 5 ಸೂಪರ್ ಮಾರ್ಕೆಟ್ಗಳನ್ನು, ಮಾಲ್ಗಳನ್ನು ನಿಯೋ ಫ್ರೆಶ್ ಅಂತ ಆ ಹೆಸರಿನಲ್ಲಿ ಈಗಾಗಲೇ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಭಾಳ ಒಂದು ಸಂತೋಷದ ದಿನ ನಮಗೆ. ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯಿಂದ ಇವತ್ತು ಯಶಸ್ಸಿನ ವಿಜಯೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗೆ ಇವತ್ತು ತುಂಬ ವಿಶೇಷವಾದ ದಿನ. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಬ್ಬ ದೇವತಾ ಮನುಷ್ಯ ಅಂತ ಹೇಳ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆ ದಿನ ಇವತ್ತು. ಸೊ ಇವೆರಡೂ ಒಂದು ವಿಶೇಷವಾದ ದಿನ ಇವತ್ತು. ನಮಗೆ ಭಾಳ ಖುಷಿಯಾಗುತ್ತೆ. ಈ ಒಂದು ದಿನದಲ್ಲಿ ನಾವು ನಮ್ಮ ಒಂದು ಸಂಸ್ಥೆ ಮುಖಾಂತರ ಸಾಕಷ್ಟು ಜನ ಒಂದು ಸಾಧಕರನ್ನ ಇವತ್ತು ಸನ್ಮಾನಿಸಿ, ಇವತ್ತು ಸಾಧನೆ ಅಂತ ಬಂದರೆ ನಮಗೆ ರಾಜ್ಕುಮಾರ್ ಅವರು ನಮಗೆ ಮಾದರಿ ಆಗ್ತಾರೆ ನಮಗೆಲ್ಲ. ಸೊ ಅವರ ಒಂದು ದಾರಿನಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಹೊರಗಡೆ ನೋಡ್ತಾ ಇದ್ದೀವಿ, ಇವತ್ತು ಆನ್ಲೈನ್ ಯುಗ ನಡೀತಾ ಇದೆ. ಇವತ್ತು ಕೂತಿರೋ ಜಾಗಕ್ಕೆ ನಮಗೆ ಪ್ರತಿಯೊಂದು ವಸ್ತುಗಳು ನಮಗೆ ಬರ್ತಾ ಇದೆ. ಅದೇ ಥರ ನಮ್ಮದು ಕೂಡ ಒಂದು ಕಾಮರ್ಸ್ ಸಂಸ್ಥೆ. ಬರೀ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದು ಅಷ್ಟೇ ಅಲ್ಲ, ಡಿಸ್ಕೌಂಟ್ ಮಾತ್ರ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ನಾವು ಖರ್ಚು ಮಾಡೋಂಥ ಒಂದು ಪ್ರತಿ ಖರ್ಚು ಮೇಲೂ ಕೂಡ ನಮಗೆ ಒಂದು ಕ್ಯಾಶ್ ಬ್ಯಾಕನ್ನು ಕೊಡ್ತಾ ಇದ್ದೀವಿ. 365 ದಿನ ನಮ್ಮ ಒಂದು ಸಂಸ್ಥೆ ಮುಖಾಂತರ ಕ್ಯಾಶ್ ಬ್ಯಾಕ್ಗಳಿರುತ್ತೆ. ಆ ಥರ ಒಂದು ನಮ್ಮ ಒಂದು ಸಂಸ್ಥೆಯಲ್ಲಿ 1-1.5 ವರ್ಷದಿಂದ ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಒಂದು ಸಕ್ಸಸ್ ಅಂತ ಹೇಳ್ತೀವಿ, ಆ ಒಂದು ಸಕ್ಸಸ್ ಜರ್ನಿನಲ್ಲಿ ಸುಮಾರು ಜನ ಇದ್ದಾರೆ. ಆ ಎಲ್ಲ ಒಂದು ಸಾಧಕರನ್ನ ಗುರುತಿಸಿ ಇವತ್ತು 12 ಜನ ವ್ಯಕ್ತಿಗಳಿಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಕಾರುಗಳನ್ನ ಇವತ್ತು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಹಾಗೆ 7 ಜನ ವ್ಯಕ್ತಿಗಳಿಗೆ ಬೈಕ್ಗಳನ್ನ ಹಾಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಇವತ್ತು ಭಾಳ ತುಂಬ ಖುಷಿಯಾಗುತ್ತೆ. ಹಾಗೆ ಇವತ್ತು ನಮ್ಮ ಜೊತೆಗೆ ಇವತ್ತು ರಾಜ್ಕುಮಾರ್ ಅವ್ರನ್ನ ನಾವು ಚಿತ್ರದಲ್ಲಿ ನೋಡಿದ್ದೀವಿ, ಅವ್ರನ್ನಂತೂ ನಾವು ಭೇಟಿ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಿದಂಥ ಸೀನಿಯರ್ ಆರ್ಟಿಸ್ಟ್ಗಳು ಇವತ್ತು ಅವ್ರದ್ದು ಕೂಡ ಒಂದು ದೊಡ್ಡ ಸಾಧನೆ. ಅವ್ರ ಜೊತೆಗೆ ಅವ್ರನ್ನ ನೋಡಿದ್ದಾರೆ, ಭೇಟಿ ಮಾಡಿದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅಂಥವ್ರನ್ನ ಒಂದು 4-5 ಜನನ ಗುರುತಿಸಿ ನಾವು ಕೂಡ ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳನ್ನ, ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಇರ್ಬೋದು, ಎಲ್ಲ ಶಂಕರ್ ಭಟ್ ಅವರು ಇರ್ಬೋದು, ನಮ್ಮ ಮೈಸೂರು ರಮಾನಂದ್ ಅವರು ಇರ್ಬೋದು, ಎಲ್ಲ ಒಂದು ಸೀನಿಯರ್ ಆರ್ಟಿಸ್ಟ್ಗಳನ್ನ ಇವತ್ತು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರಿಗೆ ಒಂದು ನಮ್ಮ ಒಂದು ಸಣ್ಣ ಒಂದು ಅಭಿನಂದನಾ ಕಾರ್ಯಕ್ರಮನ ಕೂಡ ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ, ನಾನು ಅಶ್ವಿನಿ ಗೌಡ. ಸ್ಮಾರ್ಟ್ ಕ್ವಿಕ್ ಕಾರ್ನಿವಲ್ ಆಫ್ ಸಕ್ಸಸ್. ಐ ಥಿಂಕ್ ದೀಪು ಗೌಡ್ರು ಸರ್ ಅವರು ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಡೋದ್ರ ಜೊತೆಗೆ ಬಹುಶಃ ಯಾವಾಗಲೂ ನಾನು ಕೂಡ ಅನ್ಕೋತಾ ಇರ್ತೀನಿ, ತುಂಬಾ ಬಹಳ ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲಾಗ್ಬೋದು, ನಾನು ಒಂದಷ್ಟು ಇಂಥ ಕೆಲಸಗಳಲ್ಲಿ ತೊಡಗಿಸ್ಕೋತಾ ಇರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಜೊತೇಲಿ ಇರೋವಂಥವ್ರೆ ಬಹಳಷ್ಟು ಜನ ಏನೋ ನಮ್ಮ ಜೊತೆಗಿದ್ದು ನಮ್ಮ ಜೊತೆ ಕೈ ಜೋಡಿಸಿದಂಥವ್ರನ್ನ ಕರೆದು ಅವ್ರನ್ನ ಪರಿಚಯ ಮಾಡಿಸಿ ಅವರಿಗೊಂದು ವೇದಿಕೆಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ದಟ್ಸ್ ಅ ವೆರಿ ಗುಡ್ ಥಿಂಗ್. ದೀಪು ಗೌಡ್ರು ಇವತ್ತು ಅವರ ಕಂಪನಿಯಲ್ಲಿ ಮಾಡ್ತಾ ಇರುವಂಥದ್ದು ನನಗಂತೂ ತುಂಬ ಸಂತೋಷ. ಅದ್ರ ಜೊತೆಗೆ ನಾನು ಕೇಳ್ಪಟ್ಟೆ ಸರ್, ತುಂಬಾ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು ಇವತ್ತು ಅವರ ಕೈ ಕೆಳಗಡೆ ಐ ಥಿಂಕ್ ಭಾಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಆ ದೇವರು ಇನ್ನಷ್ಟು ಜನಕ್ಕೆ ಅವಕಾಶಗಳನ್ನ ಕೊಡುವಂತಹ ಶಕ್ತಿ ಸರಿ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಇವತ್ತೇನಿದೆ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯವರು ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ. ಈ ಸಂಸ್ಥೆಯವರು ಬರೀ ಕನ್ನಡಿಗರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾವೇನು ಸಿನಿಮಾ ನಟರುಗಳಿದ್ದೀವಿ, ನಾನು ಡಿಂಗ್ರಿ ನಾಗರಾಜು, ರಮಾನಂದು, ಭಟ್ರು, ಇವರೆಲ್ಲ ಕರೆಸಿ ಇವತ್ತು ವಿಶೇಷವಾದ ರಾಜ್ಕುಮಾರ್ ಅವರ ಹೆಸರಲ್ಲಿ ನಮ್ಮ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇವಾಗ ಸಂಸ್ಥೆಯವರಿಗೂ ನಿಮಗೂ ಪ್ರಿಯ ವೀಕ್ಷಕರು ನನ್ನ ಅನಂತ ನಮಸ್ಕಾರಗಳು. ಕಲ್ಲಿನಲ್ಲಿ ಕಲೆ ಸೊಲ್ಲೊಟ್ಟಿಗಿರುವ ಬೆಂಗಳೂರಿನ ಕನ್ನಡ ಕಲಾವಿದರಿಗೆ ಅನಂತ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಮಾರ್ಟ್ ಕ್ವಿಕ್ ಯಶಸ್ವಿನ ಒಂದು ಕಾರ್ಯಕ್ರಮ, ಇದನ್ನು ತುಂಬ ಅದ್ಧೂರಿಯಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕನ್ನಡದವರೇ ಎಲ್ಲ ಸೇರಿಕೊಂಡು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಹರೀಶ್ ಅಂತ ನಮ್ಮ ಸ್ನೇಹಿತರು, ಅವರು ಕೂಡ ಮುತುವರ್ಜಿಯಿಂದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರಾದಂಥ ಡಿಂಗ್ರಿ ನಾಗರಾಜು, ಮೈಸೂರು ರಮಾನಂದು ಹಾಗೂ ನಾವೆಲ್ಲ ಬಂದಿದ್ದೀವಿ. ಅದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ. ಈ ದಿವಸನೇ ನಮ್ಮ 3 ಜನರಿಗೂ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ಕನ್ನಡದ ಕಾರ್ಯಕ್ರಮಗಳನ್ನು ಹೆಚ್ಚು ರೂಪಿಸಲಿ, ಕನ್ನಡದವರಿಗೆ ಹೆಚ್ಚು ಕೆಲಸವನ್ನು ಕೊಡಲಿ, ನಮ್ಮ ಕನ್ನಡ
ಎಲ್ಲ ಕಡೆನೂ ಮೆರಿಬೇಕು. ಹಾಗೆ ಆಗಲಿ. ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ. ನೋಡಿ, ಇವತ್ತು ಬಹಳ ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿನ ವಿಜಯೋತ್ಸವ. ಅದು ಕನ್ನಡ ನಾಡಿನ ಪರಂಪರೆಯಲ್ಲಿ ಇದು ಬಹಳ ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅಂತ ಹೇಳಿದ್ರೇನು ಕನ್ನಡ, ಕನ್ನಡ ಅಂದ್ರೇನು ರಾಜ್ಕುಮಾರ್ ಅವ್ರ ಬಗ್ಗೆ, ಪುಣ್ಯ ಸ್ಮರಣೆಯ ಬಗ್ಗೆ ನಮ್ಮ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್, ಶಂಕರ್ ಭಟ್ರು, ಮೈಸೂರು ರಮಾನಂದಾದ ನಾನು, ನಮ್ಮ 3 ಜನಕ್ಕೂ ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕನ್ನಡಿಗರದು ಭಾಳ ವಿಶಾಲ ಹೃದಯ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಅಲ್ಲವಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ. ಈ ರೀತಿಯ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕಲಾವಿದರ ಪೈಕಿ ನಾನು ನಿಮಗೆ ವಿನಂತಿಸ್ಕೊಳ್ತೀನಿ. ನಮಸ್ಕಾರ.